ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ 10 ಇಯರ್ಸ್ ಆದ್ಮೇಲೆ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಗೆದ್ದಿರೋದು. ಅದ್ರಲ್ಲೂ ಅಲ್ಲದೆ ಈ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾ ಬೌಲಿಂಗ್ ಅಂಡ್ ಬ್ಯಾಟಿಂಗ್ ಅಂತೂ ಅದ್ದೂರಿಗೆ ಇತ್ತು. ಅದ್ರಲ್ಲೂ ಅಲ್ಲದೆ ನಾವು ಈ ಮ್ಯಾಚ್ ನ ಎಕ್ಸ್ಪೆಕ್ಟ್ ಮಾಡಿದ್ದು ಇಂಡಿಯಾ ಏನಾದ್ರೂ ವಿನ್ ಆಗ್ಬೋದು ಅಂತ. ಆದ್ರೆ ಇವತ್ತು ಬೆಳಗ್ಗೆ ಎದ್ದು ನೋಡಿಟ್ನೆ ಬ್ಯಾಟಿಂಗ್ 16 ರನ್ಗೆ ಆಲ್ಔಟ್, 4 ವಿಕೆಟ್, ಬರೀ 16 ರನ್ಗೆ ಔಟ್ ಆದ್ರು. ಅಪ್ಪಪ್ಪ, ಒಂದು ಮಿನಿಮಮ್ ಅಂದ್ರೆ ಒಂದು 70 ರನ್ ಹೊಡಿತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು. ಆದ್ರೆ ಅದನ್ನ ಏನು ರೀಚ್ ಮಾಡ್ದೇನೆ 16 ರನ್ಗೆ ಬೇಗ ಔಟ್ ಆಗಿದ್ದು. ವಾಷಿಂಗ್ಟನ್ ಸುಂದರ್ ಮತ್ತೆ ಜಡೇಜಾ, ಪ್ಯಾಟ್ ಕಮಿನ್ಸ್ ಔಟ್ ಆದ್ರೆ, ಇನ್ನು ಬೂಮ್ರಾ ಮತ್ತೆ ಪ್ರಸಿದ್ಧ ಕೃಷ್ಣ ಬಾಲ್ ಎಂಡ್ಗೆ ಔಟ್ ಆಗಿ ಹೋಗ್ತಾರೆ. 16 ರನ್ಗೆ ಔಟ್ ಆಗೋದು. ಅದರಲ್ಲೂ ಅಲ್ಲದೆ ಬೂಮ್ರಾ ಅವರ ಅಬ್ಸೆನ್ಸ್ ಇಂದನೂ ಒಂದ್ ಸ್ವಲ್ಪ ಇಂಡಿಯಾ ಫೇಲ್ಯೂರ್ ಆಯ್ತು. ಸೆಕೆಂಡ್ ಇನ್ನಿಂಗ್ಸ್ ಬೂಮ್ರಾ ಅವರ ಅಬ್ಸೆನ್ಸ್ ಅಂತೂ ತುಂಬಾ ಎದ್ದು ಕಾಣಿಸ್ತವ್ರು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬೌಲಿಂಗ್ ನ ಮಾಡ್ಬೇಕಾರೆ ಲಂಚ್ ಗಿಂತ ಟೈಮ್ ಆದ್ಮೇಲೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊ ಬಂದಾದ್ಮೇಲೆ ಏನ್ ಬ್ಯಾಕ್ ಸ್ಪೇಸಮ್ ಅಂತ ಬತ್ತೋ, ಬೆನ್ನು ನೋವಿನ ಸೆಳೆತ, ಅದನ್ನ ಅವರು ಜಾಸ್ತಿ ಇವತ್ತು ಬೌಲಿಂಗ್ ಮಾಡಕ್ಕೆ ಒಂದ್ ಸ್ವಲ್ಪ ವಾರ್ಮ್ ಅಪ್ ಮಾಡಿದ್ರು. ಅದಾದ್ಮೇಲೆ ಜಾಸ್ತಿ ಬಾಡಿಗೆ ರೆಸ್ಟ್ ಬೇಕಾಗಿರೋದ್ ಕಾರಣ. ಅದ್ರಲ್ಲದೆ ನೆಕ್ಸ್ಟ್ ICC ಚಾಂಪಿಯನ್ ಟ್ರೋಫಿನ್ ಇದೆ, ಅದಕ್ಕೂ ಒಂದ್ ಸ್ವಲ್ಪ ಎಫೆಕ್ಟ್ ಆಗ್ಬೋದೇನೋ ಅಂತ ಇದ್ ಮಾಡ್ಕೊಂಡು ಬಾಡಿಗೆ ಒಂದ್ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಈ ಸೆಕೆಂಡ್ ಇನ್ನಿಂಗ್ಸ್ ನ ಆಡ್ಲಿಲ್ಲ. ಅವ್ರೇನಾದ್ರೂ ಇದ್ದಿದ್ರೆ ಒಂದು ಸ್ವಲ್ಪ ವಿಕೆಟ್ ನ ಅವ್ರು 1-2-3 ತೆಗ್ದಿದ್ರೆ ಒಂದ್ ಸ್ವಲ್ಪ ಡಾಮಿನೇಟ್ ಮಾಡಬಹುದಿತ್ತು. ಆದ್ರೂ ಅನ್ಫಾರ್ಚುನೇಟ್ಲಿ ಇಂಡಿಯಾ ಆಫ್ಟರ್ ಲಾಂಗ್ ಟೈಮ್ BGT ನ ಸೋತಿರೋದು. ಅದ್ರಲ್ಲೂ ಅಲ್ಲದೆ 10 ಇಯರ್ಸ್ BGT ನ ಸೋಲ್ತಿರೋದು ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆದ್ರೂ ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ಬೋದಿತ್ತು. ನ್ಯೂಜಿಲೆಂಡ್ ಮೇಲೆ ಗೆದ್ದಿದ್ರೆ WTC ಗೆ ಆರಾಮಾಗಿ ಕ್ವಾಲಿಫೈ ಆಗ್ಬೋದಿತ್ತು. ಆದ್ರೆ ಹೋಮ್ ಗ್ರೌಂಡ್ ಅಲ್ಲಿ ನ್ಯೂಜಿಲೆಂಡ್ ಮೇಲೆ ಸೋತಿ, ಇಲ್ಲಿ ಬಂದು ಇಲ್ಲೂ 3 ಮ್ಯಾಚ್ ಸೋತಿ, 1 ಮ್ಯಾಚ್ ಡ್ರಾ ಆಗಿ 1 ಮ್ಯಾಚ್ ಗೆದ್ದಿರೋದು ಒಂದ್ ಸ್ವಲ್ಪ ಬೇಜಾರಾಗಂತ ವಿಷಯನೇ. ಆದ್ರೆ ನಮ್ಮ ಇಂಡಿಯನ್ ಟೀಮ್ ಇಂದ ಏನ್ ಕಾಂಟ್ರಿಬ್ಯೂಷನ್ ಬಂದಿಲ್ಲ ಅಂದ್ರೆ ಬ್ಯಾಟಿಂಗ್. ಮೇನ್ ಪ್ರಾಬ್ಲಮ್ ಬ್ಯಾಟಿಂಗ್ ಏನಾದ್ರೂ ನೀಟಾಗಿ ಬಂದಿದ್ರೆ, ಒಬ್ರಾರ ನೀಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ, ಜೈಸ್ವಾಲ್, KL ರಾಹುಲ್ ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಪಂತ್, ಇವರು ಒಂದ್ ಸ್ವಲ್ಪ ಮಧ್ಯದಲ್ಲಿ ಆಡ್ಕೊಟ್ಟಿರೋದ್ರಿಂದ ಒಂದ್ ಸ್ವಲ್ಪ ಸ್ಕೋರ್ ಇದಾಗಿದೆ. ಆದ್ರೆ ಯಾವುದೇ ರೀತಿ ಇನ್ನು ಮಧ್ಯದಲ್ಲಿ ವಿರಾಟ್ ಕೊಹ್ಲಿ ಆಗಿರ್ಬೋದು, ಶಿವಮನ್ ಗಿಲ್ ಆಗಿರ್ಬೋದು, ರೋಹಿತ್ ಶರ್ಮಾ, ಇವ್ರು ಯಾರಿಂದನೂ ಅಷ್ಟು ಕಾಂಟ್ರಿಬ್ಯೂಟೇ ಬಂದಿಲ್ಲ. ರನ್ ಬಂದಿದ್ರೆ ಇವರಿಂದ ಬ್ಯಾಟ್ ಇಂದ ಆರಾಮಾಗಿ ಇಂಡಿಯಾ ಈ ಮ್ಯಾಚ್ ನ ಡಾಮಿನೇಟ್ ಮಾಡಬಹುದಿತ್ತು. ಆದ್ರೆ ಮಾಡಕ್ಕಾಗಿಲ್ಲ. ಮ್ಯಾಚ್ ನಂತೂ ನೀಟಾಗಿ ಸೋತಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ BGT ನಮ್ಮ ಕೈಯಿಂದ ಹೋಯ್ತು. ಏನಾದ್ರು ಡ್ರಾ ಆಗಿದ್ರೆ BGT ಟ್ರೋಫಿ ನಮ್ಗೆ ಬತ್ತಿತ್ತು. ಏನಕ್ಕಂದ್ರೆ ಓದ್ BGT ನ ಗೆದ್ದಿದ್ದು ನಾವೇ, ಅದಕ್ಕೋಸ್ಕರ ಅದನ್ನ ನಮ್ಗೆ ರಿಟೈನ್ ಮಾಡ್ತಾ ಇದ್ರು ಟ್ರೋಫಿನ. ಆದ್ರೂ ಬಿಡಿ, ಆಫ್ಟರ್ ಲಾಂಗ್ ಟೈಮ್ ಆಸ್ಟ್ರೇಲಿಯಾಗೂ ಹೋಗಿದೆ. ಹೋಮ್ ಗ್ರೌಂಡ್ ಅಲ್ಲಿ BGT ನ ಆಫ್ಟರ್ 10 ಇಯರ್ಸ್ ಗೆದ್ದಿದ್ದಾರೆ. ಆದ್ರೆ ನಮ್ಮ ಇಂಡಿಯಾ WTC ಇಂದ ಕ್ವಾಲಿಫೈ ಆಗ್ಬೇಕಾಗಿದ್ದು ಎಲಿಮಿನೇಟೆಡ್. ಇವಾಗ WTC ಫೈನಲ್ ನಡೆಯೋದು ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ. ಇವೆರಡು ಮ್ಯಾಚ್ ಜೂನ್ ಅಲ್ಲಿ ನಡೆಯುತ್ತೆ. ಅದ್ರಲ್ಲೂ ಅಂತೂ ಡೇಟ್ ನ ಅವಲ್ಲೇ ಹೇಳ್ಬಿಟ್ಟಿದ್ದಾರೆ ಮ್ಯಾಚ್ ಅಂತೂ. ಆ ಟೈಮ್ಗೆ IPL ಮುಗ್ದಿದ ನಂತರನೇ ಆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಮ್ಗೆ ಇವಾಗ ಬೇಕಾಗಿರೋದು ICC ಚಾಂಪಿಯನ್ ಟ್ರೋಫಿ. ಅದಕ್ಕೂ ಒಂದ್ ಸ್ವಲ್ಪ ಪ್ರಿಪರೇಷನ್ ಮಾಡ್ಲಿ ಇವಾಗ ಇಂಡಿಯಾದವರು. ಇವಾಗ ಸೋತ್ರ BGT ಅದನ್ನ ಒಂದು ಕಡೆಗೆ ಎತ್ತಿ ಮಡಗಿ ಇವಾಗ ICC ಚಾಂಪಿಯನ್ ಟ್ರೋಫಿ ಕಡೆ ಒಂದ್ ಸ್ವಲ್ಪ ಗಮನ ಹರಿಸ್ಲಿ. ಅಲ್ಲಿ ಯಾವ ತರ ಫೀಲ್ಡಿಂಗ್ ಆಗ್ಲಿ, ಬ್ಯಾಟಿಂಗ್ ಆಗ್ಲಿ, ಏನೇನು ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಅದನ್ನ ಎಕ್ಸ್ಪೆಕ್ಟ್ ಮಾಡೋಣ. ಹಾಗೆ ಅದ್ರ ಬಗ್ಗೆ ತುಂಬಾ ಚರ್ಚೆಗಳು ಹಾಗೆ ಒಂದು ಪ್ರಿಪರೇಷನ್ ಆಗಿ ಬರ್ಲಿ ನಮ್ ಇಂಡಿಯಾ. ಹಾಗೆ ಇಂಗ್ಲೆಂಡ್ ಮೇಲೆ 5 T20, 3 ODI ಐತೆ. ನೋಡೋಣ, ಬೂಮ್ರಾ ಅವರು ಪಕ್ಕಾ ಓಡಿಗೆ ಅನ್ಅವೈಲೇಬಲ್ ಆಗೇ ಆಗ್ತಾರೆ. ಏನಕ್ಕಂದ್ರೆ ಇವಾಗ ಬ್ಯಾಕ್ ಸ್ಪೇಸಮ್ ಇರೋದ್ ಕಾರಣ ಏನಾದ್ರೂ ಮಾಡಿ ಎಫೆಕ್ಟ್ ಆಗ್ಬೋದು ಅಂತ. ಕುಣಿಸಿದ್ರೆ ಕುಣಿಸ್ಬೋದು, ರೆಸ್ಟ್ ಕೊಟ್ರು ಕೊಡ್ಬೋದು. ಏನಕ್ಕಂದ್ರೆ ಬೂಮ್ರಾ ಅವರು ಹೋದ್ ಟೆಸ್ಟ್ ಮ್ಯಾಚ್ ಎಲ್ಲ ಜಾಸ್ತಿ ಓವರ್ ಮಾಡಿರೋದ್ರಿಂದ ಅವ್ರಿಗೆ ಬ್ಯಾಕ್ ಸ್ಪೇಸಮ್ ಆಗಿದ್ದು. ಇನ್ನು ಹೋದ್ ಟೆಸ್ಟ್ ಮ್ಯಾಚ್ ಅವ್ರು ಅಷ್ಟೊಂದು ಓವರ್ಸ್ ಮಾಡಿರ್ಲಿಲ್ಲ ಅಂದಿದ್ರೆ ಈ ಮ್ಯಾಚ್ ಒಂದ್ ಸ್ವಲ್ಪ ಅವರು ಕರೆಕ್ಟ್ ಆಗಿ ಮಾಡ್ಬೋದಿತ್ತು. ಆದ್ರೆ ರೋಹಿತ್ ಶರ್ಮಾ ಅವರು ಜಾಸ್ತಿ ಓವರ್ ಕೊಟ್ಟಿ ಏನೇ ವಿಕೆಟ್ ಬೇಕು ಅಂದ್ರೂ ಬೂಮ್ರಾ, ಅದಕ್ಕೋಸ್ಕರ ಅವ್ರನ್ನ ಓವರ್ ಜಾಸ್ತಿ ಮಾಡಿಸಿ ಅವರಿಗೆ ಒಂದ್ ಸ್ವಲ್ಪ ಊಸ್ಟ್ ಆಗೋಗೋರೆ. ಒಂದ್ ಸ್ವಲ್ಪ ರೆಸ್ಟ್ ಬೇಕು, ಬಾಡಿಗೆ ರೆಸ್ಟ್. ಅದಕ್ಕೋಸ್ಕರ ಅವ್ರಿಗೆ ರೆಸ್ಟ್ ಅಂತೂ ಇದ್ದೇ ಇರುತ್ತೆ. ಇನ್ನು ಇಂಗ್ಲೆಂಡ್ ODI ಸೀರೀಸ್ ಮುಗಿಯಗಂಟ ಅದಾದ್ಮೇಲೆ ICC ಚಾಂಪಿಯನ್ ಟ್ರೋಫಿಗೆ ಇದೇ ತಿಂಗಳು 12ನೇ ತಾರೀಕೊಳಗೆ ICC ಚಾಂಪಿಯನ್ ಟ್ರೋಫಿಗೆ ಎಲ್ಲಾ ಟೀಮ್ಗಳು ತಮ್ಮ ಟೀಮ್ಗಳನ್ನ ಸ್ಕ್ವಾಡ್ ನ ಅನೌನ್ಸ್ ಮಾಡಬೇಕು. ಇದು ICC ಇಂದ ಅಫಿಷಿಯಲ್ ಆಗಿ ಬಂದಿರೋಂತ ನ್ಯೂಸ್. 12ನೇ ತಾರೀಕೊಳಗೆ ಟೀಮ್ ಸ್ಕ್ವಾಡ್ ಅನೌನ್ಸ್ ಆಗಬೇಕು. ಇದಂತೂ ತಲೆ ಹಿಡ್ಕೊಬಿಡಿ, ಇಂಡಿಯಾ ಅಂತೂ ಟೀಮ್ ಸ್ಕ್ವಾಡ್ ನ ಅನೌನ್ಸ್ ಮಾಡೋದು 12ನೇ ತಾರೀಕೆ.
ಪಕ್ಕ 12ನೇ ತಾರೀಕು ಸಂಜೆ ಆದ್ರೂ ಆಗ್ಬೋದು. ಸಂಜೆ ಅಂತೂ ಪಕ್ಕ ಅನೌನ್ಸ್ ಮಾಡ್ತಾರೆ. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಅದಕ್ಕೂ ಒಂದ್ ಸ್ವಲ್ಪ ವೇಟ್ ಇದೆ. ಆದ್ರೆ ಒಂದ್ ಸ್ವಲ್ಪ ಬೇಜಾರ್ ಅಂದ್ರೆ ಈ WTCಗೆ ಹೋಗೋ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ವಲ್ಲ ಅನ್ನೋದು ಒಂದು. WTCಗೆ ಹೋಗೋ ಅಂತ ಚಾನ್ಸ್ ನ ಒಂದ್ ಸ್ವಲ್ಪ ಮಿಸ್ ಮಾಡ್ಕೊಂಡು, ಅದು ಅಲ್ಲದೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ ಅಲ್ಲೂ ಅಷ್ಟು ಬರ್ಲಿಲ್ಲ. ಹಾಗೆ ಬೂಮ್ರಾ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ಮ್ಯಾಚ್ ಗೆಲ್ತೀವಿ ಅಂತ ಅನ್ಕೊಂಡು ಅದು ಇಲ್ಲ. ಬೂಮ್ರಾ ಅವರು ಬೆನ್ನು ನೋವಿಂದ ಹೋಗಿ ಕ್ಯಾಪ್ಟನ್ಶಿಪ್ ನ ನಿಭಾಯಿಸಿದ್ದು ವಿರಾಟ್ ಕೊಹ್ಲಿ ಅವರು ಚೆನ್ನಾಗೇ ನಿಭಾಯಿಸ್ತಾ ಇದ್ರು. ಅದ್ರಲ್ಲೂ ಅಲ್ಲದೆ ಎಲ್ಲರಿಗೂ ಪುಷ್ ಅಪ್ ಮಾಡ್ತಾ ಇದ್ರು. ಅದು ಅಲ್ಲದೆ ಪ್ರಸಿದ್ಧ ಕೃಷ್ಣ ಮತ್ತೆ ಮಹಮ್ಮದ್ ಸಿರಾಜ್ಗೆ ಒಂದ್ ಸ್ವಲ್ಪ ಲಾಂಗ್ ಸ್ಪೆಲ್ಗಳನ್ನೇ ಮಾಡಕ್ಕೆ ಇದ್ ಮಾಡ್ತಾ ಇದ್ರು. ಏನಕ್ಕಂದ್ರೆ ವಿಕೆಟ್ಗಳು ಬೇಗ ಬೇಕಾಗಿತ್ತು. ಅದಕ್ಕೋಸ್ಕರ ಇಂಡಿಯಾದವರು ಸಹ ಬೇಗ ವಿಕೆಟ್ ನ ತೆಗೆದ್ರು. ಆದ್ರೂ ಲಾಸ್ಟ್ ಟ್ರಾವಿಸ್ ಹೆಡ್ ಮತ್ತೆ ವೆಬ್ ಸ್ಟಾರ್ ಇಬ್ರು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡಿ ಮ್ಯಾಚ್ ನ ಗೆಲ್ಲಿಸ್ಕೊಟ್ರು. WTCನ ಆಸ್ಟ್ರೇಲಿಯಾ ಗೆಲ್ತು. ಇದು ಇವತ್ತಿನ ವಿಷಯ. ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.